ನಮಸ್ತೆ, ನನ್ನ ಹೆಸರು ಗಣೇಶ್ ಪೂಜಾರಿ ಅಂತ. ನಾನೊಬ್ಬ ಆಟೋ ಚಾಲಕ. ನಮ್ಮ ಈ ದಿನದ ವಿಶೇಷ ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಾ ಇರೋ ಅನಾಹುತಗಳು. ನಮಸ್ಕಾರ. ಯಾಕೆ ಅಂದರೆ ನಮ್ಮ ದೇಶಕ್ಕೆ, ನಮ್ಮ ದೇಶದ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆದ ಕೆಲವು ಸ್ಥಾನಮಾನಗಳಿದ್ದಾವೆ. ನಮ್ಮ ಕರ್ನಾಟಕದ ಸಂಸ್ಕೃತಿಗೊಂದು ಬೆಲೆ ಇದೆ. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಒಂದು ಉನ್ನತವಾಗಿದೆ. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಿದೆಯೇನೋ ಅನ್ನೋವಂಥ ದುಃಖ ಆಗ್ತಾ ಇದೆ. ನೋಡಿ, ನಾವು ಆಟೋ ಚಾಲಕರು, ನಾವು ಕೂಡ ಹೊಟ್ಟೆಪಾಡಿಗೆ ದುಡಿಯೋದು, ಅವರು ಕೂಡ ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸಂತೋಷ, ಆಯಿತು, ಒಪ್ಕೊಳ್ಳೋಣ. ಆದರೆ ಒಂದು ಸ್ತ್ರೀನ ಗಾಡೀಲಿ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಆಟೋ ಚಾಲಕನಿಗೆ ಮತ್ತೆ ಹಿಂದೆ ಕೂತಿರೋ ಪ್ಯಾಸೆಂಜರ್ಗೆ ಎಷ್ಟು ವ್ಯತ್ಯಾಸ ಇರುತ್ತೆ, ಎಷ್ಟು ಕ್ರಮ ಇರುತ್ತೆ. ಇದೇ ಹೇಗಿದೆ, ಒಂದೇ ಬೈಕ್ನಲ್ಲಿ ಸ್ವಂತ ಮನೆಯವ್ರಿಗಿಂತ ಹೆಚ್ಚಾಗಿ ಹಿಂದೆ ಕೂತ್ಕೊಂಡು ಹೋಗೋದಕ್ಕೂ ಆಟೋದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ನೀವೇ ಗಮನ ಕೊಡಿ. ನೋಡಿ, ಇವತ್ತಿನ ದಿನ ನಮ್ಮ ಸರ್ಕಾರ ಆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತಾ ಇದೆ. ಈಗ ಒಂದು ಕಂಪ್ಲೇಂಟ್ ಆಗಿದೆ, ನನ್ನ ಕಾಲು ಮುಟ್ಟಿದ, ಕೈ ಮುಟ್ಟಿದ, ಮೈ ಮುಟ್ಟಿದ ಅಂತ. ಆ ಥರ ಪ್ರತಿದಿನ ಎಷ್ಟೋ ಹೆಣ್ಣು ಮಕ್ಕಳಿಗೆ ಹಿಂಸೆ ಆಗ್ತಾ ಇದೆ, ಆದರೆ ಅವ್ರು ಯಾರು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ ಹಂಚಿಕೊಂಡು, ತಮ್ಮ ಮರ್ಯಾದೆಗೆ ಹಂಚಿಕೊಂಡು, ತಮ್ಮ ಪರಿಸ್ಥಿತಿಗಳನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ದುಃಖ ಪಡ್ತಾ ಇರ್ತಾರೆ. ಯಾರೋ ಒಬ್ಳು ಧೀರ ಮಹಿಳೆ, ಅವಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವಳಿಗೊಂದು ನಮ್ಮ ಕಡೆಯಿಂದ ಸೆಲ್ಯೂಟ್. ಯಾಕೆ ಅಂದರೆ ಅನ್ಯಾಯ ಆದಾಗ ಸಿಡಿದೇಳಬೇಕಾದದ್ದು ಪ್ರತಿ ಮನುಷ್ಯರ ಕರ್ತವ್ಯ. ಹಾಗಾಗಿ ಆ ಮಹಿಳೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಮಹಿಳೆಗೆ ನಮ್ಮ ಎಲ್ಲ ಆಟೋ ಚಾಲಕರ ಕಡೆಯಿಂದ ಸೆಲ್ಯೂಟ್. ಯಾಕೆಂದರೆ ಇವತ್ತು ನಮ್ಮ ಅಕ್ಕ ತಂಗಿರಿದ್ದಾರೆ. ಇವತ್ತು ಟೂ ವೀಲರಲ್ಲಿ ಯಾರಿಂದ ಕೂತ್ಕೊಂಡು ಯಾರು ಹೋಗ್ತಾ ಇದ್ದಾರೆ ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟಿದೆ. ಕೇಳಿದ್ರೆ ಬೈಕ್ ಟ್ಯಾಕ್ಸಿ. ನೋಡಿ, ಇವತ್ತಿನ ದಿನ ಏನೇ ಒಂದು ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗಲಿ, ಅದರಲ್ಲಿ ಯಾವುದೇ ರೀತಿ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ, ಯಾವುದೇ ರೀತಿ ಮೆಡಿಕಲ್ ಸಪೋರ್ಟ್ ಸಿಗಲ್ಲ. ಅದೇ ನೋಡಿ, ಆಟೋದಲ್ಲಿ ಒಂದು ಕ್ರಮ ಅಂತಿದೆ, ಆಟೋಗೆ ಒಂದು ಕಲರ್ ಅಂತಿದೆ. ಆಟೋ ಗ್ರೀನ್ ಕಲರಲ್ಲಿ ಇರಬೇಕು, ಟಾಪ್ ಯೆಲ್ಲೋ ಕಲರಲ್ಲಿ ಇರಬೇಕು, ಡ್ರೈವರ್ ಯೂನಿಫಾರ್ಮಲ್ಲಿ ಇರಬೇಕು, ಪ್ರತಿಯೊಂದಕ್ಕೂ ಒಂದು ಗುರುತು ಅಂತಿದೆ. ಇವತ್ತು ಟೂ ವೀಲರ್ ಬೈಕ್ ಟ್ಯಾಕ್ಸಿಗೆ ಯಾವ ಗುರ್ತಿದೆ, ಡ್ರೈವರ್ಗೆ ಯಾವ ಗುರ್ತಿದೆ? ಡ್ರೈವರ್ ಬರ್ತಾನೆ, ಯಾವುದೋ ಒಂದು ಆಂಧ್ರ ಪ್ರದೇಶದೋ, ತಮಿಳ್ನಾಡ್ದೋ, ಒರಿಸ್ಸಾದೋ ನಂಬರ್ ಪ್ಲೇಟ್ ಇರೋ ಬೈಕ್ ತಗೊಂಡು ಬರ್ತಾನೆ, ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅವ್ನು ಯಾರು, ಫುಲ್ ಹೆಲ್ಮೆಟ್ ಹಾಕಿರ್ತಾನೆ, ಅವ್ನು ಯಾರು, ಅವ್ನ ಗುರ್ತೇನು? ಇವತ್ತು ನಮ್ಮ ಪ್ರತಿ ಆಟೋಗೂ ಹಿಂದೆಗಡೆ ಡ್ರೈವರ್ ಡಿಸ್ಪ್ಲೇ ಅಂತ ಒಂದು ಸರ್ಕಾರ ಕೊಟ್ಟಿದೆ. ಅವ್ರಿಗೆ ಯಾವ ಡಿಸ್ಪ್ಲೇ ಕೊಟ್ಟಿದೆ? ದಯವಿಟ್ಟು ನೋಡಿ, ನಮ್ಮನ್ನು ನೋಡ್ತಾ ಇರೋ ಈ ಜನಗಳನ್ನು ನಾವು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಈ ಘನ ಸರ್ಕಾರ ಯಾಕೆ ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ತಾ ಇಲ್ಲ? ಇದು ನಮಗೆ ಸುರಕ್ಷತೆ ಅಲ್ಲ. ನಮ್ಮ ಹೆಣ್ಮಕ್ಳಿಗೆ ಇದು ಸುರಕ್ಷತೆ ಅಲ್ಲ. 10 ರೂಪಾಯಿ ಉಳಿಬೋದು, 10 ನಿಮಿಷ ಬೇಗ ಹೋಗ್ಬೋದು, ಆದರೆ ಅದರಿಂದ ಆಗೋ ಅನಾಹುತಗಳೆಷ್ಟು? ಇವತ್ತು ಒಬ್ಬ ಹೆಲ್ಮೆಟ್ ಹಾಕೊಂಡವನು ನಮ್ಮ ಒಂದು ಹೆಣ್ಮಗಳನ್ನ ಏನಾರು ಒಂದು ಹೆಚ್ಚು ಕಮ್ಮಿ ಮಾಡಿದ್ರೆ ಅವನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಪೊಲೀಸಿಗೆ ಎಷ್ಟು ಕಷ್ಟ ಆಗ್ತದೆ. ಅವನ ಮುಖ ಪರಿಚಯ ಇರುವುದಿಲ್ಲ, ಆ ಗಾಡಿ ನಂಬರ್ ಪ್ಲೇಟ್ ಫೇಕ್ ಆಗಿರ್ಬೋದು, ಹೆಚ್ಚು ಕಮ್ಮಿ ಆಗಿರ್ಬೋದು, ಅವನ್ನ ಪತ್ತೆ ಹಚ್ಚೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕು. ದಯವಿಟ್ಟು ಈ ಬೈಕ್ ಟ್ಯಾಕ್ಸಿಗೆ ಒಂದು ಕಡಿವಾಣ ಹಾಕ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.